ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಲಾಗ್. ಬರ್ರಿ ಇವತ್ತು ಬ್ಲಾಗ್ ಒಳಗೆ ಏನೇನು ಸ್ಪೆಷಲ್ ಇದೆ ಅಂತ ನೋಡೋಣ್ರಿ. ಇಲ್ಲಿ ನಾನು ಡಾಮಿನೋಸ್ ಡಬಲ್ ಚೀಸ್ ಪಿಜ್ಜಾ ಮಾಡತ್ತಿದ್ದೆ ರೀ. ಇವತ್ತು ಪಿಜ್ಜಾ ತಿನ್ಬೇಕಂತ ಹೇಳಿ ಅನ್ಸತ್ತಿತ್ತು. ಹಾಗಾಗಿ ನಾವು ಮನೆದೊಳಗೆ ತಯಾರು ಮಾಡಿದ್ರೆ ಆತು ಅಂಥೇಳಿ ನಾನು ರೆಡಿ ಮಾಡತ್ತೆ ರೀ. ಅದಕ್ಕೆ ಮೈದಾ ಹಿಟ್ಟು ಇಟ್ಟಿದ್ದಿಲ್ಲ, ಮಮ್ಮಿ ತೊಗೊಂಬರಕ್ಕೆ ಹೋಗಿದ್ದಾರೆ. ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಇದು ಹಾಕ್ಕೊತೇನೆ ರೀ, ನೀರು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ಈಸ್ಟ್ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಸಾಕ್ರಿಪ್ಪ, ಮತ್ತು ಭಾಳ ಹಾಕಿದ್ರೆ ಇದು ಹಾಕಿರ್ತದೆ. ಆಮೇಲೆ ಇದ್ರೊಳಗೆ ಸ್ವಲ್ಪ ಮೈದಾ ಹಿಟ್ಟು, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಇವಾಗ ಮಿಕ್ಸ್ ಮಾಡೋಣ್ರಿ. ಇದು ಅರಿಪ ಏನು ಮಾಡತ್ತೀಮ್ಮ? ಚೀಸ್ ಪಿಜ್ಜಾ ಮಾಡಕತ್ತೇನ? ಅದಕ್ಕೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಳ್ಳೋಣ. ಸಾಣಿಗೆ ತೊಗೊತೇನೆ. ಈಗ ಹಿಟ್ಟು ಸಣ್ಸಾಕತ್ರಿ ಅರಿಪ. ಹಿಟ್ಟು ಸಣ್ಸಾಕತ್ತೇನ? ಡಬ್ಬಿ ಒಳಗೆ ಇದು ಮಾಡಕತ್ತಿ ಅದನ್ನ ಕೆಳಗೆ ಚೆಲ್ತೈತಿ ಅಂತ ಹೆಂಗಡಿಯೇನ? ಎಲ್ಲಿ ತೊಗೊಂಡು ಮಾಡಕತ್ತ ಕರೆಕ್ಟ್ ಇತ್ತು ಅರಿಪ ಅದು. ಆತು. ಪಿಜ್ಜಾ ಭಾಳ ದಿನ ಆತಲ್ಲ ಮಾಡಿಲ್ಲ. ಪಿಜ್ಜಾನ ಪಿಜ್ಜಾ ರೆಸಿಪಿ ಭಾಳ ದಿನ ಆಗಿತ್ತು ರೀ ಮಾಡಿದ್ದಿಲ್ಲ. ಇವತ್ತು ಮಾಡಕತ್ತಾಳ್ರಿಪ್ಪ. ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ಸ್ವಲ್ಪ ಆಮೇಲೆ ಉಪ್ಪು ಒಂದು ಚಿಟಿಕೆ ಅಷ್ಟು ಬೇಕಿಂಗ್ ಸೋಡಾ ಪುಡಿ ಅದು ತಿಂತೀವಲ್ರಿಪ್ಪ, ಆ ಸೋಡಾ ಪುಡಿ ರೀ ಅದು. ತಿನ್ನೋ ಸೋಡಾ ರೀ ಅದು. ಇನ್ನೂ ಬೇಕಿಂಗ್ ಪೌಡ್ರ್ ಹಾಕಿಲ್ರಿ. ಅಡುಗೆಗೆ ಬಳಸುವಂಥ ಸೋಡಾ ಪುಡಿ ಅದು. ಆಮೇಲೆ ಇದು ಹಾಕೊಳ್ಳೋಣ, ಬೇಕಿಂಗ್ ಪೌಡರ್ ರೀ ಅದು. ಸ್ವಲ್ಪ ಹಾಕೋದನ್ನ ಅದಿಲ್ಲ, ಇಷ್ಟನ್ನ ಹಾಕ್ಬೇಕನ್ನ. ಚಿಟಿಕೆ ಸಾಕಿಷ್ಟು ಬೇಕಿಂಗ್ ಸೋಡಾ ರೀ ಅದು. ಮತ್ತಮ್ಮ ಅಷ್ಟೇ ಇಷ್ಟು ಮೈದಾ ಹಿಟ್ಟು. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು ಇದಕ್ಕೆ. ಅದ್ರೊಳಗೆ ಮತ್ತೆ ಉಪ್ಪು ಹಾಕಿದ್ದೆ ಅದ್ರೊಳಗೆ ಸ್ವಲ್ಪ ಹಾಂ ಹಾಕಿ ಇವಾಗ ಇದು ಹಾಕೊಳ್ಳೋಣ. ನಾನು ಬ್ಯಾಂಕಿಗೆ ಹೋಗಿದ್ದೀರಿ. ಬ್ಯಾಂಕಿಗೆ ಹೋಗಿ ಬರಮಟ ಏನೇನು ಮಾಡಿದ್ಲ ಗೊತ್ತಿಲ್ಲರಿಪ್ಪ ನನಗೆ. ಏನು ಮಾಡಿದ್ದು ಅಷ್ಟೇ ಮಾಡಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೇನು ಹಾಲು ಹಾಕಿ ನಾದಬೇಕು ಅಥವಾ ನೀರು ಹಾಕ್ಬೇಕಾ? ಮೊಸರು ಹಾಕಿ ನಾದ್ಬೇಕನ್ನ ಈಗ ಅದಕ್ಕೆ? ಓಹೋ, ಹಂಗಾಗಿ ಮೊಸರು ತರಿಸಿದೇನ ಬೆಳಿಗ್ಗೆ? ಮೊಸರು ಬೇಕಮ್ಮ. ನಾನು ಉಪ್ಪಿಟ್ಟನ್ನ ಹಾಕೊಂಡು ತಿನ್ನಾಕನ ಅಂತ ನಾ ಮಾಡೀನಿ ರೀ. ಇಲ್ಲ, ಇದ್ರೊಳಗೆ ಬೇಕು ಮೊಸರು. ಈಗ ಮೊಸರು ಹಾಕೊಳ್ಳೋಣ. ಅದನ್ನ ಸ್ವಲ್ಪ ಕಟ್ಟಿಬೇಕನ್ನ ಹಂಗೆ ನಡೀತೈತೆ. ಹಂಗೆ ಹಾಕೊಂಡು ನಡೀತೈತಿ. ನೀರು ಬೇಡನ್ನ ಅದಕ್ಕೆ? ಇಲ್ಲ, ನೀರು ಹಾಕ್ಬಾರ್ದು, ಬರೀ ಮೊಸರಿನಾಗ. ಹೌದನ್ನ? ಇದಕ್ಕೊಂಥರ ಬೇರೆ ಇದು ಮಾಡತ್ತಾನ್ರಿಪ್ಪ ನಮ್ಮ ಪಿಜ್ಜಾ. ಡಿಫ್ರೆಂಟ್ ಪಿಜ್ಜಾ ಮಾಡಕತ್ತಾನ್ರಿಕೆ. ಅರ್ಧ ತಾಸಿನ ಹಿಟ್ಟು ನೆನೆ ಇಡ್ಬೇಕು. ನೆನೆ ಇಡ್ತಾ ಅಂತ್ರಿ. ನಾ ಏನು ಹೇಳ್ಬೇಕು ಈಗ? ಹ್ಯಾಂಗಾರ ಇನ್ನೂ ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕೋ, ಇಲ್ಲ ಇಷ್ಟು ಹಾಕೋದಕ್ಕೆ ಉಪ್ಪು ಹಿಟ್ಟು ಅಂತ ನಾನು ಹಾಕತ್ತೀನಿ ರೀ. ಅಯ್ಯೋ ಅದು ಉಬ್ಬಾಕಿ ಏನು ಕಡಿಮೆ ಆಗೈತಮ್ಮ ಅದಕ್ಕೆ ಅಂತ್ರಿ. ಬೇಕಿಂಗ್ ಸೋಡಾ ಹಾಕಿನಿ, ಬೇಕಿಂಗ್ ಪೌಡ್ರ್ ಹಾಕಿನಿ, ಈಸ್ಟ್ ಹಾಕಿನಿ. ಹಾಂ, ಉಬ್ಬಾಕಿನಿ. ಏನು ಬೇಕಮ್ಮ? ಮಸಮ್ ಕುಂದ್ರೆ ನೀನು ಮತ್ತೊಂದಿಷ್ಟು ನಾವು ಉಬ್ಗಿಬೀವಿ ಅಂತ್ರಿ. ನಾನು ಪಿಜ್ಜಾ ಗಿಜ್ಜಾ ತಿನ್ನಲ್ಲಮ್ಮ. ನಾವು ಉಬ್ಬೋದಿಲ್ಲ. ಸಾಕ ಮೊಸರು ಕರೆಕ್ಟ್ ಆತಮ್ಮ? ಏನೊಂದು ಸ್ವಲ್ಪ ಹಾಕೋಬೇಕಾ? ಸ್ವಲ್ಪ ಹಾಕೋಬೇಕು. ಮೆತ್ತಗಾಗ್ಬೇಕನ್ನ ಹಿಟ್ಟಲ್ಲ ಅದು? ಮೆತ್ತಗಾಗ್ಬೇಕು. ಇನ್ನೊಂದು ಸ್ವಲ್ಪ ಹಾಕ. ಮತ್ತೆ ಭಾಳ ಇದು ಅಳಕಾಕತ್ತೀನಿ ಹಿಟ್ಟಮ್ಮ. ಅರ್ಶಿಯ ಬರೋದ್ರೊಳಗೆಲ್ಲ ಪಟ ಕೆಲಸ ಮುಗಿಸ್ಕೊರವ. 11 ಈಗ. ಅಮ್ಮನಿಗೆ ಇಡ್ಬೇಕು. ನಿಂದ ಕೆಲಸ ಮುಗಿದಿಲ್ಲ. ಭಾಂಡೆ ತಗೊಂಬಂದೇನ. ನೀ ಇಟ್ಟಿಲ್ಲಲ್ಲ ಅನ್ನಕ್ಕೆ? ಇಡ್ಲಿಲ್ಲ ನೀ ಅನ್ನಕ್ಕೆ? ಇಡ್ಬೇಕಿಲ್ಲ ಒಂದಿಷ್ಟ. ಬ್ಯಾಂಕಿಗೆ ಹೋಗಿದ್ದೆ ನಾನು. ಈಗ ಹೇಳಕತ್ತಾಳ್ರಿ ಅನ್ನಕ್ಕೆ ಇಡ್ಬೇಕು ನೀನು ಅಂತ. ಇವಾಗ ಇಲ್ಲಿ ನಾವು ಹಿಟ್ಟು ನಾದ್ಕೊಂಡಿರಿ. ಒಂದು ಅರ್ಧ ತಾಸು ಬಿಡೋಣ್ರಿ. ಅರ್ಧ ತಾಸು ಬಿಡ್ಬೇಕಾ? ಇದ್ರ ಮೇಲೊಂದು ಪ್ಲೇಟ್ ಮುಚ್ಚೋಣ. ಅದು ಐತಲ್ಲ ಕಾಚಿಂದ, ಅದು ಮುಚ್ಚು. ಅದಕ್ಕೆ ಹವಾ ಹೋಗ್ತೈತಿ. ನಾನು ಮ್ಯಾಗ ಹವಾ ಇದಾಗೈತೆ. ಹವಾ ಹೋಗಂಗಿರಬಾರ್ದು. ಹಾಂ, ಬೇಡ ತೆಗಿಯೋದನ್ನ. ಸಾಣಿಗೆನ ಹವಾ ಹೋಗೋದ. ಅಲ್ಲ, ನೀನು ಅದ್ರ ಮ್ಯಾಗ ಮುಚ್ಚಲಿ ಅಂತ ಸಾಣಿಗೆ ಇಟ್ಟರೆ ಸಾಣಿಗೆನ ಹವಾ ಹೋಗೋದ. ಅದು
ಹಿಟ್ಟು ಒಣಗಬಾರ್ದದ, ಹಾಂ ಅದನ್ನ ಹೇಳಿದ್ದು. ಇಲ್ಲ ಒಂದು ಇದು ಕಾಟನ್ ಅರ್ಬಿ ತೊಗೊಂಡು ಮುಚ್ಚಿಬಿಡೋದ್ರ ಮೇಲೆ. ಇವಾಗ ನಾನು ಪಿಜ್ಜಾ ಮೇಲೆ ಹಾಕ್ಕೊಳಕ್ಕೆ ಉಳ್ಳಾಗಡ್ಡಿ ಆಮೇಲೆ ಇದು ಟೊಮೆಟೊ ಹಣ್ಣು ಒಂದು ಕ್ಯಾಪ್ಸಿಕಮ್ ತೊಗೊಂಡಿನಿ ಕಟ್ ಮಾಡ್ಕೊಳ್ಳೋಣ ಈಗ. ಇಲ್ಲಿ ನೋಡ್ರಿ, ಇವಾಗ ನಾನು ಒಂದು 15ರಿಂದ 20 ನಿಮಿಷ ಬಿಟ್ಟಿದ್ರಿ. ಹಿಟ್ಟೆಲ್ಲ ಚಲೋದ್ನಂಗೆ ಬಂದಿದ್ರಿ. ಇದು ಉಬ್ಬಿ ನೋಡ್ಬೋದು ನೀವು ಇಲ್ಲೇ. ಇವಾಗಿಲ್ಲೇ ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೀವಲ್ಲ ರೀ, ಆ ರೀತಿನ ನಾದ್ಕೊಳ್ಳೋಣ. ಇಲ್ಲಿ ನಮ್ದು ಹಿಟ್ಟು ಚೆನ್ನಾಗಿದ್ದಾತ್ರಿ. ಇವಾಗ ಕೈಲೇನಾಗ ಈ ರೀತಿ ಮಾಡ್ಕೊಳ್ಳೋಣ್ರಿ. ನಾವು ಪಿಜ್ಜಾ ಬೇಸಿಗೆ ಕರೆಕ್ಟಾಗಿ ಮೀಡಿಯಮ್ ಇರಬೇಕ್ರಿ, ದಪ್ಪು ಬೇಡ ಆಮೇಲೆ ತಿಳುವು ಬೇಡ. ಕೈಲಿಂತ್ರ ನಿಮಗೆ ಭಾಳ ಇದಾಗತ್ತಪ್ಪ ಅಂತಂದ್ರೆ ನೀವು ಲಟ್ಟಿಸ್ಕೋಬೋದು ರೀ. ಇದಕ್ಕೆ ನಾನು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸಿ ಈ ರೀತಿ ಮಾಡ್ಕೊತೀನಿ ರೀ. ಮಾಡಿ ಅದು ಪಿಜ್ಜಾದ ಇದನ್ನು ಹಾಕ್ಕೊಳ್ಳೋದ್ರೊಳಗೆ. ಪಿಜ್ಜಾದ ಆತಮ್ಮ, ಚಪಾತಿ ರೆಡಿ ಆತ ಇದು. ಹಾಂ, ಈಗ ಇದ್ರೊಳಗೆ ಈ ರೀತಿ ಚೀಸ್ ಇದೆ, ಈ ರೀತಿ ಇಟ್ಕೊಳ್ಳೋ ಫಸ್ಟ್. ಈ ರೀತಿ ಕಟ್ ಮಾಡ್ಕೊಂಡೆ ನಾನು. ಹಾಂ, ತೆಳಗ ಸಾಕನ ಇನ್ನು ನಾನು ಸ್ವಲ್ಪ ಕಟ್ ಮಾಡ್ಕೋಬೇಕಾ? ಸಾಕು ಸಾಕಾ? ಹ್ಞೂ, ಅದನ್ನು ಫೋಲ್ಡ್ ಮಾಡ್ಬೇಕು, ನಂಗೆ ಮಡ್ಚೋಕ ಅದನ್ನ. ಚೀಸ್ ಇಟ್ಟು ಅದ್ರೊಳಗೆ ಈ ರೀತಿ ಚೀಸ್ ಇಟ್ಟು. ಅದ ಹೇಳಿದ್ರೆ ಏನೋ ಡಿಫ್ರೆಂಟ್ ಪಿಜ್ಜಾ ಮಾಡಕತ್ತಾಳ್ರಿ ಅಂತ ಹೇಳಂದು. ಈ ರೀತಿ ಮಾಡ್ಕೊಂಡು ಈ ರೀತಿ ಬಾಯಿ ಮುಚ್ಕೋಬೇಕು. ಮಮ್ಮಿ ಆಗುತ್ತೆ ನಮ್ಮ ಬಾಯಿ ಮುಚ್ಕೋಬೇಕನ್ನ, ಅದ್ರ ಬಾಯಿ ಮುಚ್ಬೇಕು. ಈ ರೀತಿ ಚಲೋ ಆಯ್ತು ಬಿಡುವ. ಈಗ ನೆಕ್ಸ್ಟ್ ಇದು ನೂಡಲ್ಸಿನ ಚಮಚಲಿಂತ್ರ ಈ ರೀತಿ ಮಾಡ್ಕೊಂಡು, ಅಂದರೆ ಹಿಟ್ಟು ಜಲ್ದಿ ಇದಾಕೈತಿ. ಬೇಯ್ತೈತಿ ಅರೆಪನ್ ಬೇಯ್ತೈತಿ ಅದು. ಇಲ್ಲಿ ಪಿಜ್ಜಾ ಸಾಸ್ ಹಾಕೊಳ್ಳೋಣ್ರಿ. ಸ್ವಲ್ಪ ಹಾಕಿ ಎಲ್ಲ ಸರ್ವ್ ಮಾಡ್ಕೊಂಡ್ರಿ. ಇಲ್ಲಿ ನಾನು ಪಿಜ್ಜಾ ಸಾಸ್ ಇದೆಲ್ಲ ಹಚ್ಚಿದ್ರಿ. ಇವಾಗ ನಾವು ಇಲ್ಲಿ ಏನು ಉಳ್ಳಾಗಡ್ಡಿ ಇದೆಲ್ಲ ಕಟ್ ಮಾಡ್ಕೊಂಡಿದ್ದಲ್ಲ ಇದೆಲ್ಲ ಇಲ್ಲೊಂಡ್ರಿ ಇದ್ರ ಮೇಲೆ. ಆಮೇಲೆ ಕ್ಯಾಪ್ಸಿಕಮ್, ಟೊಮೆಟೊ ಹಣ್ಣು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಬಾರ್ ಖಾರ ಆಕೈತ್ರಿ ಇದು, ಹಾಗಾಗಿ ಹಾಕಿ ಇವಾಗ ನಾವು ಇದ್ರ ಮೇಲೆ ಚೀಸ್ ಹಾಕೊಂಡ್ರಿ. ನಮ್ದಿಲ್ಲಿ ಮೊಸರೆಲ್ಲ ಚೀಸ್ ಐತಿ. ಇಲ್ಲಿ ಒಂದು ಡಬ್ರಿ ಕಾಯಕ್ಕಿಟ್ಟಾಳ್ರಿ. ಕಾಯಕ್ಕಿಟ್ಟು ಸ್ಟ್ಯಾಂಡ್ ಸ್ಟ್ಯಾಂಡ್ ಮೇಲೆ ತಾಟ್ ಹಗರ್ಕ್ ಇಡ್ಬೇಕು. ಕೈ ಸುಟ್ಕೊಂಡು ಆ ಕಡೆ ಇಡ ಮತ್ತೆ ಈಗೇನು ಚೀಸ್ ಹಾಕ್ತಾರೆ ಮತ್ತೊಂದಿಟ್ಟು ಏನು ಸಾಕು. ಈಗಷ್ಟ ಸ್ವಲ್ಪ ಕಾಯೋವರೆಗೆ ಹಾಯ್ ಇಡ, ಆಮೇಲೆ ಕಡೆ ಸ್ಲೋಡ್ ಏನು ಕಾದ ಬಿಟ್ಟೈತೆ ಅದಾಗಲಿ ಕಾದೈತಿ. ಮುಚ್ಚಿಬಿಡೋದ್ರ ಮೇಲೆ. ಇಲ್ಲಿ ನಾನು ಪಿಜ್ಜಾಗೆ ಇಟ್ಟಿನಲ್ರಿ, ಇದಾಗೈತಿ. ಒಂದ್ಸಲ ತೆಗೆದು ನೋಡ್ಬೇಕ್ರಿಪ್ಪ. ಇದು ಚೀಸೆಲ್ಲ ಮೆಲ್ಟ್ ಆಗೈತೆ ರೀ, ಆದರೆ ಇನ್ನೂ ಇದಾಗಿಲ್ಲದು, ಬೆಂದಿಲ್ಲ ರೀ ಇನ್ನು. ಸೈಡ್ ಇದೆಲ್ಲ ಹಿಟ್ಟಿಟ್ಟು ಹಂಗೆ ಕಾಣತೈತಿ.
ಇನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಡೋಣ್ರಿ ನೋಡ್ರಿ ನಮ್ಮದು ಪಿಜ್ಜಾ ಹಾಗಾಗೈತೆ ನೋಡ್ಬೇಕ್ರಿ ಈಗ ಆರಿಪ್ಪ ಪಿಜ್ಜಾ ನೋಡಿ ಹೆಂಗೆ ಉಬ್ಬು ಬಂದೈತಮ್ಮ ಇದು ಇದೆಲ್ಲ ಮೆಲ್ಟ್ ಆಗ್ಬಿಟ್ಟೈತೆ ನೋಡು ಏನದ ಚೀಸ್ ಎಲ್ಲ ಮೆಲ್ಟ್ ಆಗಿ ಅವೆಲ್ಲ ಮುಚ್ಕೊಂಡ್ಬಿಟ್ಟವು ಇವು ದೊಣ್ಣೆ ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಇವೆಲ್ಲ ಅಯ್ಯೋ ಮೇಲೆ ಐತೆ ತಗೋದು ಮೇಲೆ ಐತೆ ನೀ ಎತ್ತಿದ್ರೆ ಬರತ್ತೆ ಈಗ ಅದು ನೋಡು ವಾವ್ ನೋಡ್ರಿಪ್ಪ ನಮ್ಮ ಮಾರಿಪ್ಪನ ಪಿಜ್ಜಾ ರೀ ಎಷ್ಟು ಉಬ್ಬ ನೋಡ್ರಿ ಅದು ಹಿಟ್ಟು ಏಟಿತ್ತದು ಎಷ್ಟು ಚಂದಾಗೈತಿ ನೋಡ್ರಿ ತಾಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಈಟ ಹಿಟ್ಟು ಹಾಕ್ರೆ ಹಾಕ್ಲಂದ್ರೆ ಬಿಡ್ರಿ ನಡಿತೈತಿ ಹಿಟ್ಟು ಹಾಕಿದ್ರೆ ಹಿಂಗೆ ಹತ್ಕೊಂತೈತೆ ನೋಡ್ರಿ ಹಿಟ್ಟು ಹಾಕ್ಲಿ ಅಂದ್ರೆ ನಡಿತೈತಿ ರೀ ಎಷ್ಟು ಚೆನ್ನಾಗೈತೆ ನೋಡಿ ಹೊತ್ತಿಲ್ಲ ಏನಿಲ್ಲ ರೀ ಮಸ್ತ್ ಐತ್ರಿಪ್ಪ ಈ ಥರ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು ಸುಖ ರೀ ಹಾಂ ಕಟ್ ಮಾಡ ಕೆಳಗಿಂದ ಬಿರ್ಸಾಗಿರೈತೆ ಅನ್ನೋದು ಕೆಳಗಿನ ಬೇಯಿಸಾಗಿತ್ತು ಏನು ತಂಗಳು ರೊಟ್ಟಿ ತಿಂದಂಗೆ ಬಿಡುವ ಇನ್ನೇನಿದು ತಂಗಳು ರೊಟ್ಟಿ ತಂಗಳು ರೊಟ್ಟಿ ತಿಂದಂಗೆ ಆ ತಂಗಳು ರೊಟ್ಟಿಗೆ ಚೀಸ್ ಇರಲ್ಲ ಇದನ್ನು ಹಾಕಿರ್ತೀವಿ ಚೀಸ್ ಹಾಕಿರ್ತೀರ ಅಷ್ಟ ಉಳ್ಳಾಗಡ್ಡಿ ಅವೆಲ್ಲ ಹಾಕಿ ಪಚ್ಚಡಿ ಮಾಡ್ದಂಗೆ ಅದು ನೋಡೋಕೈತೆ ಬೇಕು ಆಕಿನ ಬಿಟ್ಟು ಎಲ್ಲೆಲ್ಲೆಲ್ಲ ಸರಿಯಂಗಿಲ್ಲ ನೋಡ್ರಿ ಅದು ಬೇಕು ಆ ಚಿಂಟು ಅಂದ್ರೆ ಸಾಕು ಎಲ್ಲರೂ ಯಾಕಿರಿ ರೋಡ್ ಬರ್ತೈತೆ ಆಕಿ ಕಡೆ ಮಸ್ತ್ ಐತೆ ಬಿಡುವ ಒಳಗೆ ನೋಡಿ ಎಷ್ಟು ಚಲೋ ಐತೆ ನೋಡಿ ಚೀಸ್ ನೋಡೋದನ್ನ ಚೀಸ್ ಎಲ್ಲ ಎಳ್ಯಾಕತ್ತಾರಿಪ್ಪ ಅದು ಇದೆಲ್ಲ ಚೀಸ್ ಇದೆ ಚೀಸ್ ಪಿಜ್ಜಾನೇ ಈಗಿದೆ ನಿನ್ ಬೆಕ್ಕ ತಿನ್ನೈತೆ ನೋಡು ಎಳಿ ಅನ್ನ ಈಗ ಅದ ಓಹೋ ಹೆಂಗಾಗೈತೆಮ್ಮ ಚೆನ್ನಾಗೈತೆ